6ನೇ ದಿನ ಷಷ್ಠಿ. ದೇವಿ ಕಾತ್ಯಾಯನಿಯ ಆರಾಧನೆ. ದುರ್ಗಿಯ 6ನೆಯ ಅವತಾರ. ಋಷಿ ಕಾತ್ಯಾಯನ್ ಎನ್ನುವವರು ತಪಸ್ಸು ಉಪವಾಸ ಕೈಗೊಂಡು ಪರಂಬಳನ್ನು ತನ್ನ ಮಗಳನ್ನಾಗಿ ಪಡೆಯಬೇಕೆಂದು ಆಶಿಸಿದರು. ಅವರಿಗೆ ಅನುಗ್ರಹಿಸಿದ ಮಗುವೇ ಕಾತ್ಯಾಯಿನಿ. 8 ಕೈಗಳುಳ್ಳ ಈಕೆ ಅಸ್ತ್ರಗಳನ್ನೊಳಗೊಂಡು ಅತೀವ ಶಕ್ತಿಯಿಂದ ಕೂಡಿದ್ದಾಳೆ. 6ನೇ ದಿನ ಹಳದಿ ಬಣ್ಣದಿಂದ ಕಂಗೊಳಿಸುವ ದೇವಿಯು ಆಶಾವಾದ ಹಾಗೂ ಸಕಾರಾತ್ಮಕ ಚಿಂತನೆಯನ್ನು ಸಾರುತ್ತಾಳೆ. ನವರಾತ್ರಿಯ ಈ ದಿನ ಮೂಲಾ ನಕ್ಷತ್ರ ಸರಸ್ವತಿಯ ದೇವಿಯ ಆವಾಹನೆಯನ್ನು ಮಾಡುತ್ತಾರೆ. ಕಾಳರಾತ್ರಿ 7ನೇ ದಿನ. ಸಪ್ತಮಿಯಂದು ದುರ್ಗಿಯು ಕಾಳರಾತ್ರಿಯ ಅವತಾರದ ರೂಪ. ಅವಳು ಕಪ್ಪು ರಾತ್ರಿಯನ್ನು ಬಿಂಬಿಸುತ್ತಾಳೆ. ರಾತ್ರಿ ಎಂದರೆ ಕಪ್ಪು ಅಥವಾ ಅಂಧಕಾರ. ಕಪ್ಪು ರಾತ್ರಿ ಎಂದರೆ ಅದರ ತೀವ್ರತೆ ಇನ್ನೂ ಹೆಚ್ಚು ಎಂದು ಸೂಚಿಸುತ್ತದೆ. ಚಂಡಮುಂಡರನ್ನು ಜಯಿಸಿ ಭೂಮಂಡಲವನ್ನು ರಕ್ಷಿಸುತ್ತಾಳೆ. ಬಲಗೈಯಲ್ಲಿ ಕತ್ತಿಯನ್ನು, ಎಡಗೈಯಲ್ಲಿ ಉರಿಯುವ ದೀಪದಿಂದ ಕೂಡಿರುತ್ತಾಳೆ. 3 ಕಣ್ಣುಗಳಿಂದ ಕಂಗೊಳಿಸುತ್ತಿರುತ್ತಾಳೆ. ಅವಳ ಈ ರೂಪ ಘೋರವಾಗಿದ್ದರೂ ಶುಭವನ್ನು ಕೋರುವವಳಾಗಿರುತ್ತಾಳೆ. ಅದಕ್ಕೆ ಅವಳನ್ನು ಶುಭಂಕರಿ ಎಂದು ಕರೆಯುತ್ತಾರೆ. ಅವಳು ಹಸಿರು ಬಣ್ಣದ ಸೀರೆಯನ್ನುಟ್ಟಿರುತ್ತಾಳೆ. ಹಸಿರು ಪ್ರಾರಂಭ, ಬೆಳವಣಿಗೆ ಹಾಗೂ ವೃದ್ಧಿಸುವ ಸಂಕೇತ. ಈಕೆಯು ಶನಿಗ್ರಹವನ್ನು ಪ್ರತಿನಿಧಿಸುತ್ತಾಳೆ. ಶೌರ್ಯದ ಸಂಕೇತ. ಹಸಿರು ಪ್ರಕೃತಿ ಮಾತೆಯ ಬಣ್ಣ. ಜೀವರಾಶಿಗಳನ್ನು ಕಾಪಾಡುತ್ತಾಳೆ. ಮಹಾಗೌರಿ 8ನೇ ದಿನ ಅಷ್ಟಮಿಯಂದು ಮಹಾಗೌರಿಯ ಆರಾಧನೆ. ದುರ್ಗಾಷ್ಟಮಿ ಎಂದು ಕರೆಯುತ್ತಾರೆ. ಮಹಾ ಅಷ್ಟಮಿಯ ಈ ದಿನ ಮಹಾಸನ ಷೋಡಶೋಪಚಾರ ಪೂಜೆಯನ್ನು ಮಾಡುತ್ತಾರೆ. ಕೆಲವೆಡೆ ಕುಮಾರಿ ಪೂಜೆಯನ್ನು ಮಾಡುತ್ತಾರೆ. ಮಹಿಷನನ್ನು ಕೊಂದು ಮಹಿಷಾಸುರ ಮರ್ದಿನಿ ಎನ್ನುವ ನಾಮದಿಂದ ಪೂಜಿಸಲ್ಪಡುತ್ತಾಳೆ. ಮಹಾಗೌರಿ ಎಂದು ಪೂಜಿಸಲು ಒಂದು ವಿಶೇಷ ಕಾರಣವಿದೆ. ಇಲ್ಲಿ ದೇವಿಯು ಚಂದ್ರನಂತೆ ಕಾಂತಿಯುತವಾಗಿ ಕಂಗೊಳಿಸಿ 4 ಕೈಗಳಿಂದ ಕೂಡಿ ಕೆಳ, ಎಡ ಮತ್ತು ಬಲಭಾಗದ ಕೈಗಳಲ್ಲಿ ತ್ರಿಶೂಲ ಹಾಗೂ ಅಭಯಹಸ್ತ, ಮೇಲ್ಭಾಗದ ಕೈಗಳಲ್ಲಿ ತಂಬೂರಿ ಹಾಗೂ ಆಶ್ರಯದಾತೆಯ ಮುದ್ರೆಯನ್ನು ಹೊಂದಿರುತ್ತಾಳೆ. ಅವಳ ವಾಹನ ನಂದಿ. ಅವಳ ಕಾಂತಿಯುತವಾದ ದೇಹವನ್ನು ಗಂಗೆಯಿಂದ ಸ್ವಯಂ ಶಿವನೇ ಪವಿತ್ರಗೊಳಿಸಿದನೆಂಬ ಪ್ರತೀತಿ ಇದೆ. ಇದರಿಂದ ಅವಳ ಕಾಂತಿ ಇಮ್ಮಡಿಯಾಗುತ್ತದೆ. ನವಿಲು ಹಸಿರು ಬಣ್ಣದಿಂದ ಕೂಡಿದ ಈ ದಿನ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುತ್ತಾಳೆ ಎನ್ನುವ ಒಂದು ನಂಬಿಕೆ. ಕೌಶಿಕಿಯಾಗಿ ಶುಂಭ ನಿಶುಂಭರನ್ನು ಸೋಲಿಸುತ್ತಾಳೆ. ಸಿದ್ಧಿದಾತ್ರಿ ನವಮಿ 9ನೇ ದಿನ ದುರ್ಗಿಯನ್ನು ಸಿದ್ಧಿದಾತ್ರಿ ಎಂದು ಪೂಜಿಸುತ್ತಾರೆ. ಅಂದರೆ ನವಮಿಯಂದು ಅವಳು ಅಷ್ಟಸಿದ್ಧಿಗಳಿಂದ ಕೂಡಿರುತ್ತಾಳೆ. ಅನಿಮ, ಮಹಿಮ, ಗರಿಮ, ಲಘಿಮ, ಪ್ರಪತ್ತಿ, ಪ್ರಕಾಮ್ಯ, ಲಿಖಿತ್ವ, ವಶಿತ್ವ. ಅವಳು ಸಿಂಹದ ಮೇಲೆ ಕುಳಿತು ಸಂಚರಿಸುತ್ತಾಳೆ. ನವಮಿಯಂದು ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ. ಇದು ಕರ್ನಾಟಕದಲ್ಲಿ ಬಹುಪ್ರಸಿದ್ಧಿ. ಮಹಾಭಾರತ ಕಾಲದಲ್ಲಿ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟು ನಂತರ ಆಶ್ವಯುಜ ನವಮಿಯ ದಿನದಂದು ತೆಗೆದು ಪೂಜಿಸಿದರು ಎನ್ನುವ ಪ್ರತೀತಿ ಇದೆ. ಆಶ್ವೀಜ ಮಾಸದ ಮಹಾನವಮಿಯ ದಿನ ಶಸ್ತ್ರಾಸ್ತ್ರ, ಹಯ, ಗಜ, ವಾಹನ ಹಾಗೂ ಯಂತ್ರಗಳಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಇದು ಸಂಪ್ರದಾಯವೂ ಹೌದು. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಮಹಿಷನನ್ನು ಸಂಹರಿಸಲು ದೇವಿ ಉಪಯೋಗಿಸಿದ ಆಯುಧಗಳನ್ನು ಆಕೆ ಬಳಸದೆ ಭೂಲೋಕದಲ್ಲಿ ಎಸೆದು ಹೋಗುತ್ತಾಳೆ. ನಂತರ ದೇವಿ ಎಸೆದ ಆಯುಧಗಳನ್ನು ಮನುಷ್ಯರು ತಂದು ಪೂಜಿಸಲು ಆರಂಭಿಸಿದರು. ಇದೇ ಆಯುಧ ಪೂಜೆಯಾಗಿ ಆಚರಣೆಗೆ ಬಂತು ಎನ್ನಲಾಗಿದೆ. ಸಿದ್ಧಿದಾತ್ರಿಯು ಜ್ಞಾನದ ಬೆಳಕನ್ನು ಲೋಕಕ್ಕೆಲ್ಲ ನೀಡಿ ಪ್ರಕೃತಿ ಪುರುಷರ ಶಕ್ತಿಯನ್ನು ಅರ್ಧನಾರೀಶ್ವರ ರೂಪವನ್ನು ವಿಶ್ವಕ್ಕೆ ಪರಿಚಯಿಸುತ್ತಾಳೆ. ದಶಮಿ 10ನೇ ದಿನ ಶಕ್ತಿ ಪೂಜೆಯ ಶರನ್ನವರಾತ್ರಿಗಳ ನಂತರದ ವಿಜಯೋತ್ಸವದ ದಿನ. ನವರಾತ್ರಿಯ ಕೊನೆಯ ದಿನವೂ ಹೌದು. ರಾಜರ ಆಡಳಿತ ಬಿದ್ದ ಕಾಲದಲ್ಲಿ ಆಯುಧಗಳಿಗೆ ಪೂಜೆ ಮಾಡಿ ದಶಮಿಯಂದು ವಿಜಯ ಯಾತ್ರೆಗೆ ಹೊರಡುತ್ತಿದ್ದರೆಂಬ ಪ್ರತೀತಿ ಇದೆ. ಇದೇ ಸಂಪ್ರದಾಯ ಇಂದಿಗೂ ಬಂದು ಸೀಮೋಲ್ಲಂಘನ ಆಚರಣೆಯನ್ನು ಮೈಸೂರಿನಲ್ಲಿ ಮಾಡಲಾಗುತ್ತದೆ. ಶಮಿ ವೃಕ್ಷ ಅಥವಾ ಮಂದಾರ ವೃಕ್ಷಕ್ಕೆ ಪೂಜೆಗೈದು 10 ದಿನದ ಹಬ್ಬವನ್ನು ವಿಜಯೋತ್ಸವದೊಂದಿಗೆ ಸಂಪನ್ನಗೊಳಿಸುತ್ತಾರೆ. ದಶಮಿಯು ನೇರಳೆ ಬಣ್ಣದ ಶಕ್ತಿ, ನೆಮ್ಮದಿ, ಬುದ್ಧಿಯ ಸಂಕೇತ. ಶಕ್ತಿ ಮಾತೆಯು ಸಮಸ್ತ ಜೀವರಾಶಿಗಳಿಗೆ ಸನ್ಮಂಗಳವನ್ನು ಉಂಟುಮಾಡಲಿ.